ಆಡ್ಬೇಕಿದ್ದೀರಿ ನೀನು ಎಲ್ಲಾರ್ಗು ಊಹಿಸ್ಬಿಟ್ಟು ಒಳಗಡೆ ಹಿಂಗ್ ಅಂತ ಇಲ್ಲ ನಿಂಗಿ ಚಕ್ಕ ಮಾಡ್ತಾ ಇದ್ಯಾ ಅಂತೂ ತುಂಬ ಪ್ರೋತ್ಸಾಹ ಕೊಡ್ತಾರೆ ನನಗೆ ಅಕ್ಕ ಲಾಗ್ ಮಾಡಕ್ಕಂತ. ನಾನೇ ಲೇಜಿ ಬಿದ್ದೋಗಿದ್ದೀನಿ ಕೆಲಸ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ನಾನು ಲೇಟಾಗಿ ಹೇಳ್ತಿದ್ದೀನಿ. ಯಾಕೆಂದರೆ ಬೆಳಿಗ್ಗೆಯಿಂದ ಬ್ಯುಸಿ ಇದ್ದೆ. ಬೆಳಿಗ್ಗೆನೇ ಲಾಗ್ ಸ್ಟಾರ್ಟ್ ಆಗಿದೆ. ನನ್ನ ತಂಗಿ ಮಾಡ್ತಿದ್ಲು ಲಾಗು, ಸೊ ನಾನು ಬ್ಯುಸಿ ಇರೋ ಕಾರಣ ಲಾಗ್ ಸ್ಟಾರ್ಟ್ ಮಾಡಿರಲಿಲ್ಲ. ಗೊತ್ತಲ್ವಾ ಕೆಲಸ ಮಾಡ್ಬಾರ್ದು ನೀವು ಮಾಡ್ಬಿಡ್ತಿದ್ದೀರ ನೋಡಿರಲಿಲ್ಲ. ಬಾತ್ರೂಮ್ ಒಳಗಡೆ ಬ್ಯಾಕ್ ಡೋರ್ ಓಪನ್ ಇದೆ. ಹೋಗು ಬ್ಯಾಕ್ ಡೋರ್ ನಿಧಾನಕ್ಕೆ ಹೋಗಿ ಸೌಂಡ್ ಮಾಡ್ಬೇಡಿ. ಆಡೋದ್ ಆಡಿದ್ವಿ, ಇನ್ನೊಂದ್ಸರಿ ಆಡ್ಬಾರ್ದು. ಬರತನ ಬಾಯ್ ಕರೀತೀನಿ ಬಾ ನಾನು. ಅಯ್ಯೋ ಬರತನ ಗೊಚ್ಚೆ ಸ್ಮೆಲ್ಲು ಬಂದಿಲ್ಲ ಅಂದ್ರೆ ಮದುವೆ ತಿಳ್ಕೊಂಡ್ಬಿಡು. ಯಾಕೋ ನಿನ್ ತಮ್ಮಯ್ಯ ಆಯ್ತಾಗ ನಮ್ಗೆ. ಅವ್ರು ಹೋಗಲ್ಲ, ಬಂದ್ಬಿಡು. ಅವ್ರು ಐತ್ ನೋಡಿಲಿ ಅವ್ರು ಕಾಯ್ತವ್ರೆ. ಅಪ್ಪ ಫಸ್ಲು ಮನೆ ಹೋದ್ ಸರಿ ಬಂದಾಗ ಮುರ್ದಾಕಿದ್ಯಾ, ಈ ಸರಿ ಮುರ್ದಾಕೋಪ್ಪ ನಾನು. ನೀನು ಹೋದ್ ಸರಿಗೆ ಆಡ್ತೀಯಮ್ಮ ಹಿಂಗೆ ಬಂಗಾರ ಆಯ್ತು. ಮುಂದೆ ಹೋಗ್ರ ಈ ತರ ಮಾಡ್ಬಾರ್ದ ಎಲ್ಲ ಗೊತ್ತಾಗ. ಕೆಂಪಿ ನಿಂದ್ರಲ್ಲ ಮಾಡಿದ್ದು. ಕೆಂಪಿ ಮನು ಕೆಂಪಿ ಅಲ್ಲಿ ಇಲ್ಲಿ ಡ್ರಮ್ ಹತ್ರ ಬಾಲ್ಸ್ ನೋಡ್ಕೊಳ್ಳಿ. ಮುಚ್ಚಬೇಡಿ. ಶಮಿ
ಮೋಟ್ರ್ ಪಡಿಸಿದ ಮೋಟ್ರ್ ಪಡ ಅಯ್ಯೋ ಮನು ಮನು ಫಸ್ಟ್ ಸ್ನಾನ ಮಾಡು ಯಪ್ಪ ಮನು ನೀರ್ ಬಿಡ್ಸ್ಕೊಳ ಹಿಂದೆ ನೋಡಕ್ ಆಯ್ತಾ ಇಲ್ಲ ಚೆನ್ನಾಗಿ ಶಾಂಪು ಹಾಕೊಂಡು ಒಂದ್ 4-5 ಉಚ್ಕಡಿ ಅಡ್ಲ ಇಟ್ಕೊಂಡು ಕೊಡ್ತೀವಿ ಅಪ್ಪ ವಾಸನೆ ಹೊಡಿತೀರಾ ಯಾರು ಸುಧಾ ಪಿಯು ಎನ್ನ ಎಲ್ಲ ಪುನಃ ಮಾಡ್ತಾ ಇದ್ದೀರಾ ಇನ್ನ 10 ಜನ ತಗೊಂಡ ಟಿಕೆಟ್ ಕೊಡ ನೀರೈತೆ ಯಾರು ಅವನಿಗೂ ಸ್ನಾನ ಮಾಡ್ಕೊಳ್ತಾನ ಅವನಿಗೂ ಸ್ನಾನ ಮಾಡ್ಕೊಳ್ತಾನ ನೀರೈತೆ ಹಾ ಬಂದಿ ಸುಮ್ಮನೆ ಹೋಗೋಣ ಹೇಳೋಣ ಸ್ನಾನ ಮಾಡ್ಕೋಬೇಕಿತ್ತು ಅಣ್ಣ ಪೂರ್ವಕ ಅಮ್ಮ ಪೂರ್ವಕ ಸುಧಾ ಶಾಂಪು ತಂದ್ಕೊಡ್ತೀನಿ ಮೈಗೆಲ್ಲ ಹಾಕೊಳ್ಳಿ ಆಟ ಓಡಾಟ ಪುನೀತ ಎಲ್ಲೋದ ನೋಡವ ಪುನೀತಣ್ಣ ನೋಡು ಸ್ಪೆಷಲ್ ಇದು ಸ್ಪೆಷಲ್ ಡಿಶ್ ಇದು ಇಲ್ಲಿ ಯಾರಾದ್ರೂ ಇರ್ಲೇಬೇಕು ಅರ್ಷಣ ನೀವ್ ಇಲ್ಲೇ ಇರಿ ಅವ್ರಿಗೇನು ಹಾಕಲ್ಲ ಊರು ಕುಂತ ಎಲ್ಲೋದ್ರು ಗೊತ್ತಿಲ್ಲ ಮನೆ ಆ ಮನೆ ಫುಲ್ಲುಡುತ್ತೆ ಅಚ್ಚ ನೀನ್ ಹೆಂಗಾಗಿದ್ಯಾ ನೋಡು ನಿಜ ಕಬಡ್ಡಿ ಬರುತ್ತಿರ್ಲಿಲ್ಲ ಕಬಡ್ಡಿ
ಬಿಡಕ್ಕ ನಿಂದೆ ಕಾಮಿಡಿ ನಿನ್ಕೊಳಗ್ ನಾನು ಮಾತಾಡ್ತೀನಿ ನೀ ಬಂದ್ಬಿಟ್ಟು ಹಿಂದೆ ತಾಕದ್ನಲ್ಲ ಅದು ವಿಡಿಯೋ ಮಾಡೋಣ. ಭರತ ಉಯ್ದ್ಬಿಟ್ಟಿದ್ದ ಎಲ್ಲ ವ್ಲಾಗಲ್ಲಿ ಬರ್ತೀರಾ ನೀವೆಲ್ಲ? ಭರತ ಉಯ್ಯದೇ ಬೇಕಾದ್ರೆ ಇವ್ನು ಏನು ನೋಡಲ್ಲ, ಮನೇನು ನೋಡಲ್ಲ, ಬೋಟ್ ಹೊಡ್ದಾಕ್ರಿ ಆಮೇಲೆ ಹಾಕ್ಸ್ಕೊಳ್ಳಿರು ನೆಟ್ಟು ತೊಳಿನೂ ಇಲ್ಲ, ಎಲ್ಲ ಗಜ್ಜೆ ಮಾಡಾಕಿದ್ರು ಪುನಃ. ಬಟ್ಟೆ ಬಟ್ಟೆ ಅಮ್ಮಯ್ಯ ನೀನೇ ಸುಮ್ನಿರು, ಇಲ್ಲೆಲ್ಲ ಬರ್ಬೇಡ, ಇಲ್ಲಿ ಬರ್ಬೇಡ ಅಂತ ಹೇಳಿದ್ವಿ. ಎಲ್ಲ ತೋರಿಸ್ತೀನಿ ಅಣ್ಣ. ಇವಾಗ ಇವ್ರು ಬೇರೆ ಒಳಗಡೆ ಹೋಗ್ಬೇಡಿ, ಒಳಗಡೆ ಹೋಗ್ಬೇಡಿ, ಲಾಕ್ ಮಾಡಿ. ಹಿಂದೆ ಹಿಂದೆ ಮನು, ಮನು ಹಿಂದೆ ಡೋರ್ ಲಾಕ್ ಮಾಡ್ಕೊ, ಮನು ಹಿಂದೆ ಡೋರ್ ಲಾಕ್ ಮಾಡ್ಕೊ. ಏನ್ ಕೆಲಸ ಮಾಡ್ತಾರೆ ಅಕ್ಕ? ನಿನ್ ತೊಳಿತೀವಿ ಚಿಕ್ಕಮ್ಮ, ತೊಳಿತೀವಿ. ಕೆಲಸ ಅಂದ್ರೆ ನಾವಿವ್ ಕೆಲಸದವ್ರಿಗೆ ಐದ್ಕೊಂಡು ಹಾಕೋರು. ಮನು ಕಷ್ಟಪಟ್ಟು ಹಾಕಿದೀವಲ್ಲ ಎಲ್ಲಿ ಕೆಲಸ ಮಾಡ್ತಾಳಲ್ಲ. ರೂಮಲ್ಲಿ ಐತೆ ಮನೋಣ್ಣ. ನಾನೇ ಮಾಡಿದ್ದೆ ಸಮಿತಿ ಬಟ್ಟೆ ಕಡೆಗೆ ಹೋಗ್ಬೇಡ, ಬಟ್ಟೆ ಕಡೆಗೆ ಮಣ್ಣು ಮಣ್ಣು ಎಲ್ಲ ಹೊಳಿ ನನ್ಗೆ ಹಾಕ್ಬೇಡ. ನೀನು ಕಯ್ಯೋ ಅನಿಯಣ್ಣ ರೂಮ್ ಒಳಗೆ ಎಸ್ತೀಯಾ? ಕರಿತೀನಿ ಇರೋಣ ಅಣ್ಣ, ಕರಿತೀನಿ ಇರೋಣ, ಕರಿತೀನಿ ಇರೋಣ. ನನ್ಗೆ ಹಾಕ್ಬಿಟ್ಟಿಯ? ಇವನು ಇದ್ದು ಲಾಕ್ ಮಾಡ್ಕೊಂಡವನೆ. ಮನು ನೀರು ಹೋದ ಗಡ್ಡಿ ಹಾಕ್ರೆ.
ನನ್ನ ಊರಾಗ್ತದೆ. ಪಾತ್ರೆಗೆ ಚಿಕ್ಕಮ್ಮಂಗು ಅಯ್ಯೋ ಅಯ್ಯೋ ಬಟ್ಟೆ ಇಲ್ಲ. ಬಟ್ಟೆ ಇಲ್ಲ. ಅಯ್ಯೋ ಹೋಗತ್ತೆ. ಮನು ಬಟ್ಟೆ ಇಲ್ಲ ಈಗ. ಶಮಿತ್ ಚಿಂತಾಮಣಿ ಸೈಡ್ ಬನ್ನಿ. ಸಾಕು ಸಾಕು ಮನು, ಸಾಕು ಮನು, ಸಾಕು ಮನು. ನೀನೆ ಅಕ್ಕ ತೋರ್ಸು. ಅಕ್ಕ ಬಜ್ಜೆ ತಕೊಂಡೈತಾವ್ರೆ. ಡ್ಯಾನ್ಸ್ ಪೂರ್ವಕ್ಕ. ನಾನು ಹಿಂಗ್ ಚಡ್ಡಿ ಬಿಚ್ಚು, ಚಡ್ಡಿ ಕರೆ ಹೋಗಲ್ಲ. ಅಪ್ಪ ಯಾಕಿಷ್ಟು ಹೊಟ್ಟೆ ಉರಿಸ್ತೀರಾ? ನಾವು ಹೋಗ್ತಿದೀವಿ. ಅಲ್ಲ ಕಣೋ ಬರಲ್ಲ ಅಂದ್ರೆ ಪಂಚವಳ್ಳಿ ಇನ್ನ ಕಂಪ್ಲೀಟ್ ಆಗ್ಲಿಲ್ಲ ಅಂತೆ. ಮತ್ತೆ ಯಾಕೆ ಅಂದ್ರೆ ದಸರಾ ಕರ್ಕೊಂಡು ಹೋಗ್ತೀನಿ ಅಂತ ನಮ್ಮ ಆಸೆ ನಿರಾಸೆ ಮಾಡಿದ್ರೆ ನಮ್ಮ ಕಲ್ಲು ಹೆಂಗೊಂದು ಸ್ಟೇಟಸ್ ಹಾಕೋಬೋದಲ್ಲ ಅಂತ ಖುಷಿ ಪಡ್ತಿದ್ಲು. ಆದ್ರೆ ಅವರು ಏನೋ ಆಟ ಆಡ್ಕೊಂಡು ಇಲ್ಲ ನಾಳೆ ಹೋಗೋಣ ಅಂತು. ಅದಕ್ಕೆ ನಾವು ಸುಮ್ಮನೆ ಒಂದು ರೈಡ್ ಹೋಗಿ ಬರೋಣ ಅಂತ ಅನ್ಗುಡ್ಗೆ ಹೋಗ್ತಾ ಇದೀವಿ. ನಮ್ಮ ಪೋಷಿತ ಅನ್ಗುಡ್ ನೋಡ್ಬೇಕಂತ ಮುಂದೆನೇ ಕೂತಿದ್ದೀರ ನಮ್ಮ ಮುಜ್ಜು. ಹಂಗೆ ಖುಷಿ. ಗೈಸ್ ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಅಂತ ನಾನು ಲೇಟಾಗಿ ಹೇಳ್ತಾ ಇದ್ದೀನಿ ಯಾಕೆಂದರೆ ಬೆಳಿಗ್ಗೆಯಿಂದ ಬ್ಯುಸಿ ಇದ್ದೆ. ಬೆಳಿಗ್ಗೆನೇ ಲಾಗ್ ಸ್ಟಾರ್ಟ್ ಆಗಿದೆ. ನನ್ನ ತಂಗಿ ಮಾಡ್ತಿದ್ಲು ಲಾಗು. ಸೊ ನಾನು ಬ್ಯುಸಿ ಇರೋ ಕಾರಣ ಲಾಗ್ ಸ್ಟಾರ್ಟ್ ಮಾಡಿರಲಿಲ್ಲ. ಇವಾಗ ಫುಲ್ ಸುಸ್ತಾಯಿತು. ಕ್ಲೀನಿಂಗ್ ಇವತ್ತು ಏನು ಅಂದರೆ ಇಷ್ಟು ದಿನ ಓಡಾಡಿರಾಯಿತು. ಇವತ್ತು ಕ್ಲೀನಿಂಗ್ ಡಿಪಾರ್ಟ್ಮೆಂಟ್ ಮನೆ ಹತ್ರ ಫುಲ್ ಎಲ್ಲ ಕ್ಲೀನ್ ಮಾಡಿ ಇವಾಗ ನಮ್ಮೂರ ಪಕ್ಕ ಇರೋ ನಮ್ಮ ಹೋಬ್ಳಿ ಇರೋ ಅನ್ಗುಡೋ ಅಥವಾ ಪೋಸ್ಟ್ ಇರೋ ಪಂಚಳ್ಳಿನೋ ಹೋಗ್ತಾ ಇದ್ದೀವಿ. ಡ್ರೈವಿಂಗು ಇವ್ರದ್ದು ಸ್ವಲ್ಪ ಭಯ ಉಂಟು ನನಗೆ. ಡ್ರೈವಿಂಗು ಫಸ್ಟ್ ಟೈಮ್ ಕೂತಿರೋದು. ಆದ್ರೂ ಧೈರ್ಯ ಮಾಡಿ ನಮ್ಮ ಪಿಂಕು ಹೇಳಿದ್ಲು ಅಂದ್ಬಿಟ್ಟು ಅವಳ ಧೈರ್ಯದ ಮೇಲೆ ಕರ್ಕೊಂಡು ಹೋಗೈತೆ. ಎಲ್ಲಾ ಕಡೆ ಹೋಗಿದ್ರಂತ. ಎಲ್ಲಿ ಯಾರು ಬಾಯ್ಸ್ ಕಾಣಿಸ್ತಾನೆಲ್ಲ, ಬಾಯ್ಸ್ ಕೂಡ ಇದ್ದಾರೆ. ಅಮ್ಮ ಅಕ್ಕ ಅಂತೆ. ಹರ್ಷ ಅವರು ಇದ್ದಾರೆ. ಅವರೇ ಇವಾಗ ಮೇನ್ ಬಾಯ್ಸ್. ಬಾಯ್ ಇವಾಗ ಇದು ದೊಡ್ಡ ಬಾಯ್. ಇದು ದೊಡ್ಡ ಬಾಯ್. ಸೊ ಏನಾರು ತಿನ್ಕೊಂಬರೋದೇನಿಲ್ಲ. ವೆಜ್ ತಿನ್ಬೇಕು. ಏನು ವೆಜ್ ತಿನ್ನೋದು ಬಾಯೆಲ್ಲ ನಾನ್ ವೆಜ್ ತಿನ್ಬಿಟ್ರೆ ಏನಾರು ನೋಡ್ಲಿ ಹೇಗಾಗಿದೆ ಬ್ಲಾಕ್. ಏನಾರು ತಿನ್ನೋಣ. ಅದಕ್ಕೆ ಇವಾಗ ವೆಜ್ ಕಂದ ವೆಜ್ಜು ಹೋಗ್ತಾ ಇದ್ದೀವಿ. ಬೆಳ್ಳಿ ಅದ ಇನ್ನ ನನ್ನ ಕೂದಲು ಸ್ಮೆಲ್ ಎಲ್ಲ ಹೋಗಿಲ್ಲ. ಅದು ಯಪ್ಪ ಅದು ಪಲ್ಸಿರೋದೆಲ್ಲ ಮೇಲ್ ಹಾಕಿ ಎಲ್ಲರ ಮೇಲೂ ಎಲ್ರೂ ಅಷ್ಟು ಚೆನ್ನಾಗಿ ಆಟ ಆಡಿದ್ವಿ. ಸೊ ಇವಾಗ ಅದ್ರ ಸ್ಮೆಲ್ ಹೋಗಿಲ್ಲ. ಅದ್ರಲ್ಲಿ ಕಾರು ಕೂಡ ಸ್ಮೆಲ್ ಉಂಟು. ಅದ್ರಲ್ಲಿ ಎಕ್ಸ್ಟ್ರಾ ಸ್ಮೆಲ್ಲು ಅದೆಲ್ಲ ನೀಟಾಗಿ ವಾಶ್ ಮಾಡಿ ಇವಾಗಲೂ ಒಂದು ಟ್ರಿಪ್ಪು ಕ್ಲೀನಿಂಗ್ ಇತ್ತು. ಕ್ಲೀನ್ ಮಾಡಿ ಹೊರಡ್ತಾ ಇದ್ದೀವಿ. ನೋಡೋಣ ಅಲ್ಲಿ ಏನು ಸಿಗುತ್ತೆ. ಗೋಬಿ ಸಿಗುತ್ತೆ, ಇನ್ನೇನು ಪಾನಿಪುರಿ ಮಸಾಲೆ ಪುರಿ ಎಲ್ಲ ಚೆನ್ನಾಗಿರಲ್ಲ.
ವೆಜ್ ಇರೋದ್ರಿಂದ ಏನಾದ್ರು ತಿನ್ಕೊಂಡು ಬರೋಣ ಅಂತ. ಹಾಗೆ ಒಂದು ಟೀ ಕುಡ್ಕೊಂಡು ಲಾಂಗ್ ಡ್ರೈವ್ ಆಗಿ ಒಂದು ಟೀ ಚಪಾತಿ ಪನ್ನೀರ್ ಇಲ್ಲೆಲ್ಲ ಸಿಗಲ್ಲ ಮಗನೆ. ಚಪಾತಿ ಪನ್ನೀರ್ ಎಲ್ಲ ಸಿಗಲ್ಲ, ಅದನ್ನೆಲ್ಲ ಕೇಳಬಾರ್ದು. ರೊಟ್ಟಿ ಎಲ್ಲ ಇಲ್ಲ, ಓನ್ಲಿ ಬೇಕ್ರಿ ಐಟಮ್ಸ್ ಆ ಥರ, ಕೇಕು ಚಿಪ್ಸು ಅದಿದೆ. ಯಪ್ಪ ಇಷ್ಟ. ಫೈನಲಿ ನಮ್ಮೂರಲ್ಲಿ ನಾವು ಹೋಗ್ತಾ ಇದ್ದೀವಿ. ಎಲ್ಲೋಗ್ತೇವೆ ಗೊತ್ತಿಲ್ಲ. ನಿನ್ನೆ ಎಲ್ಲ ಇವರು ಗೋಣಿಕೊಪ್ಪ ಎಲ್ಲಿಗೆ ಹೋಗಿದ್ರೆ ಏನಲ್ಲಿ ದಸರಾಗೆ ಹೋಗಿ ಬಂದಿದ್ದಾರೆ. ನಾನಂತೂ ಹೋಗ್ಲಿಲ್ಲ, ಫುಲ್ ಟಯರ್ಡ್ ಆಗಿತ್ತು, ಮಲಗಿದ್ದೆ. ಸೊ ಇಷ್ಟು ಜನನು ಹೋಗಿ ಅಲ್ಲಿ ಫುಲ್ ಸಕ್ಕದಾಗಿರುತ್ತೆ ದಸರಾ ಅಂತೂ. ಫುಲ್ ಡ್ಯಾನ್ಸಿಂಗ್ ಇರುತ್ತೆ, ಡ್ಯಾನ್ಸ್ ಎಲ್ಲ ಮಾಡಿಕೊಂಡು ನೈಟ್ ಬಂದಾಗ ಇವರೆಲ್ಲ 3 o'clock. ಅನ್ಗುಡ ಎಲ್ಲೋ ಪಂಚಳ್ಳಿ ಅನ್ಗುಡ ಸರಿ ಅನ್ಗುಡ್ ಪಂಚವಳ್ಳಿಲಿ ಏನಂತ ಅನ್ಗುಡ ಒಂಚೂರು ವೆರೈಟಿ ಅಂಗಡಿನೆಲ್ಲ ನೋಡ್ಬೋದು. ಪಂಚವಳ್ಳಿ ಇಲ್ಲ ಮಾಮೂಲಿ ಗಣೇಶನ ಅಂಗಡಿ ಅನ್ಗುಡ್ಗೆ ಹೋಗ್ಬಿಟ್ಟು ಅನ್ಗುಡಿಂದ ನೇರಳೆ ಮೇಲೆ ಬರೋಣ. ಅಲ್ವಾ? ಹೌದು, ಆ ರೂಟಲ್ಲಿ ಬಂದೇ ಇಲ್ಲ. ಆ ರೂಟು ಬಂದೇ ಇಲ್ಲ. ನಮ್ಮ ಮನೆಗೆ ಬರ್ಬೇಕಂದ್ರೆ ಆ ರೂಟು ಇದೆ, ಈ ರೂಟ್ ಇದೆ, ಈ ರೂಟ್ ಇದೆ. 3 ರೂಟಲ್ಲಿ ಬರ್ಬೋದು ನಮ್ಮ ಮನೆಗೆ. ಯಾವ ಕಡೆ ರೂಟ್ ಆಗ್ಲೂ ಬರ್ಬೋದು. ಸೊ ನಾವು ಆ ರೂಟಲ್ಲಿ ಬರೋದೇ ಇಲ್ಲ, ಬಂದೇ ಇಲ್ಲ. ತುಂಬಾ ಚಿಕ್ಕವರಾಗಿದ್ದಾಗ ಹೋಗಿರೋದು ಆ ರೂಟಲ್ಲಿ ಬರ್ತೀವಿ. ಸೊ ಈಗ ಹೋಗ್ತಾ ಇದೀವಲ್ಲ, ಈ ರೂಟಲ್ಲಿ ಓಡಾಡ್ತೀವಿ. ಇನ್ನೊಂದು ಪಂಚಳ್ಳಿ ರೂಟಲ್ಲಿ ಓಡಾಡ್ತೀವಿ, ಇನ್ನೊಂದು ರೂಟಲ್ಲಿ ಬರಲ್ಲ. ಸೊ ಆ ರೂಟಲ್ಲಿ ಇವಾಗ ಬರಬೇಕು ಅಂತ ಅನ್ಕೊಂಡಿದೀವಿ. ಹಳ್ಳಿನೇ ಅಲ್ಲ, ಹಳ್ಳಿನೇ. ಬೆಂಗಳೂರು ಎಷ್ಟೇ ಇರ್ಬೋದು, ಬಟ್ ಹಳ್ಳಿಲಿರೋ ಫೀಲ್ ಮಾತ್ರ. ನೀವು ಬೆಂಗಳೂರಲ್ಲಿ ಏನೇ ಆಸ್ತಿ ಮಾಡಿರಿ, ಕೋಟಿ ಆಸ್ತಿ ಮಾಡಿರಿ, ಆದರೆ ಹಳ್ಳಿಲಿ 1 ಎಕರೆ ಜಮೀನು ತಗೊಂಡು 1 ಮನೆ ಕಟ್ಕೊಂಡು ವೀಕೆಂಡಲ್ಲಿ ಅಲ್ಗೋದ್ರೆ ಸಾಕು. ಯಾರು ರೆಸಾರ್ಟು ಬೇಕಾಗಿಲ್ಲ, ಏನೂ ಬೇಕಾಗಿಲ್ಲ, ಹೊರಗಡೆ ಹೋಗೋದೇ ಬೇಕಾಗಿಲ್ಲ. ಅಷ್ಟು ಚೆನ್ನಾಗಿ ಫೀಲ್ ಕೊಡುತ್ತೆ ಹಳ್ಳಿ ಮಾತ್ರ. ನಮಗಂತೂ ಬೆಂಗಳೂರು ಇಷ್ಟ ಇಲ್ಲ. ಆದಷ್ಟು ಬೆಂಗಳೂರನ್ನ ಬಿಟ್ಟು ಹಳ್ಳಿಗೆ ಎಲ್ಲರೂ ಸೆಟಲ್ ಆಗಬೇಕು ಅಂತಿದ್ದೀವಿ. ಅದು ಕೂಡ ನೆಕ್ಸ್ಟ್ ಪ್ಲಾನಿಂಗಲ್ಲಿದೆ. ಸಂಡೇ ಹೋಗೋದು ಗೈಸ್. ನಾವು ನಾಳೆ ಹೋಯ್ತೀವಿ ಗೈಸ್. ನಾಳೆ ಸಾಟರ್ಡೇನಾ? ಇವತ್ತು ಫ್ರೈಡೇ, ನಾಳೆ ಸಾಟರ್ಡೆ. ಇನ್ನು 2 days ಇದೆ. ಸ್ಕೂಲ್ ಸ್ಟಾರ್ಟ್ ಆಗಿದೆಯಮ್ಮ ಇವ್ನಿಗೆ, ಆಲ್ರೆಡಿ ಸ್ಕೂಲ್ ಸ್ಟಾರ್ಟ್ ಆಗಿದೆ. ಸೊ ಬರೋದು ಬಂದಿದ್ದೀವಲ್ಲ ಅಂತೇಳಿ 2 days ಇದ್ದು ಹೋಗೋಣ ಅಂತೇಳಿ ರೆಸ್ಟ್ ಮಾಡಿ ಸಂಡೇ ಹೋದರೆ ಮಂಡೆಯಿಂದ ಮತ್ತೆ ಸ್ಕೂಲ್. ಅದೇ ಬೆಂಗಳೂರು, ಅದೇ ಸ್ಕೂಲು, ಅದೇ ಮನೆ, ಬರೀ ಇದ್ದೇನೆ ನಮ್ದು. ಇಷ್ಟೇ. ನೋಡೋಣ ಏನು ತಿನ್ನೋಣ ಅಂತ ಪ್ಲ್ಯಾನ್ ಮಾಡಿ ನೆಕ್ಸ್ಟ್ ತಿನ್ನೋದು. ನಿಮ್ಮಮ್ಮ ಏನು ಬೈಯಲ್ಲ. ಏನಿಗೆ ಬೈತಾರೆ ನಿಮ್ಮಮ್ಮ? ಗೈಸ್ ಇದೆ ಗೂಡು. ಏನ್ ಬೇಕು ಇವಾಗ? ಸ್ವೀಟ್ ಎಲ್ಲ ಚೆನ್ನಾಗಿರಲ್ಲ. ಹುಣಸೂರ್ಗೆ ಹೋಗೋಣ, ಒಳ್ಳೆ ಸ್ವೀಟ್. ಜಿಲೇಬಿ ಹಾಕ್ತಾ ಇರ್ತಾರಲ್ಲಿ. ಸ್ವೀಟ್ ಅಂದ್ರೆ ಅದಲ್ಲ. ಏನ್ ಬೇಕು? ಕ್ರೀಮ್ ಬನ್ ಬೇಕಾ? ಕ್ರೀಮ್ ಬನ್ ರಾಣಿ ಇವಳು. ಕ್ರೀಮ್ ಬನ್ ಎಲ್ಲ ತಿನ್ಬೇಡ, ಮೈದಾ. ಇವಾಗ ಇದು ಅನ್ಗೂಡಲ್ಲಿ ಚೆನ್ನಾಗಿರಲ್ಲ, ಏನು ಚೆನ್ನಾಗಿಲ್ಲ. ನಾವು ಅನ್ಗೂಡ್ ಬರಲ್ಲ ಆಕ್ಚುಲಿ. ಏನು ತಿನ್ನೋದಕ್ಕೆ ಟೇಸ್ಟ್ ಕೂಡ ಗೊತ್ತಿಲ್ಲ, ಏನು ಚೆನ್ನಾಗಿರಲ್ಲ ಅಂತ ನೋಡಿ ಹುಣಸೂರ್ಗೆ ಹೋಗ್ತಾ ಇದ್ದೀವಿ. ಹುಣಸೂರು ಇಲ್ಲಿಂದ ಎಷ್ಟು ಕಿಲೋಮೀಟ್ರು ಇಲ್ಲಿಂದ ಹುಣಸೂರು? ಅಷ್ಟೇನಾ? ಜಾಸ್ತಿ ಇದೆ. ಒಂದು 10-15 ಏನೋ ಇದೆ. 8-10 ಇದೆ. ಅದಕ್ಕೆ ಇವಾಗ ಹುಣಸೂರ್ಗೆ ಹೋಗ್ತಾ ಇದ್ದೀವಿ. ಸ್ವಲ್ಪ ಗೋಬಿ ತಿನ್ಕೊಂಬರೋಣ. ಅರ್ಧ ಗಂಟೆ ಮನೇಲಿ ಹೋಗಿಲ್ಲ ಅಂತ ಗಾಬರಿ ಐತಲ್ಲ, ಬೇರೆ ನಮ್ಮ ಮನೆ ಜನಗಳು ಗಾಬರಿ ಜನಗಳು. ಹೋಗ್ತೀವಿ, ನೋಡೋಣ. ಸ್ಪೈಸಿ ಆಗಿ ತಿನ್ಬೇಕು ಅನ್ಸ್ಬಿಟ್ಟಿದೆ. ಬರೀ ವೆಜ್ ಹೇಳ್ತೀರಾ? 1 ವೀಕಿಂದ ನಾನ್ ವೆಜ್ ಇಲ್ಲ, ಅದಕ್ಕೆ ಸ್ಪೈಸಿ ತಿನ್ಬೇಕು ಅಂತ ಹೋಗ್ತಾ ಇದ್ದೀವಿ. ಈ ಕಾಲೇಜ್ ಗೈಸ್, ನಾನು ಓದಿದ ಕಾಲೇಜ್ ಇದು ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜ್. ಈ ಕಾಲೇಜಲ್ಲಿ ನಾನು ಫಸ್ಟ್ PU ಸೆಕೆಂಡ್ PU ಮಾಡಿದ್ದೆ. ಕಾಮರ್ಸ್ ತಗೊಂಡಿದ್ದೆ. ನಾವು ಕಾಮರ್ಸ್ ಸ್ಟೂಡೆಂಟ್ ನಾವು. ರೈಟ್. ಸೊ ಫೈನಲಿ ಹುಣಸೂರ್ಗೆ ಬಂದ್ವಿ. ನಂಗೆ ಕಾಲೇಜ್ ನೋಡಂಗಾಗಿತ್ತು. ಆವಾಗಲೂ ಇದೇ ಬಿಲ್ಡಿಂಗು, ಇದೇ ಥರ, ಇದೇ ಕಾಂಪೌಂಡು, ಬದಲಾಗೇ ಇಲ್ಲ. ಕಾಂಪೌಂಡ್ ಅಂತೂ 15 ವರ್ಷ 17 ವರ್ಷದ್ದು. ಸೊ ಇದು BCom ಡಿಗ್ರಿ ಕಾಲೇಜ್. ಇದು BCom BBM ಇದು ಡಿಗ್ರಿ ಕಾಲೇಜ್ ಹೊಸದಾಗಿದೆ. ನಾವು ಓದಿದ್ದು ಮೈಸೂರು. BCom BBM ಹುಣಸೂರು ಈ ಕಾಲೇಜ್. ಈ ಸರ್ಕಲ್ ಫೇಮಸ್ ಇದೆ. ಪಾನಿಪುರಿ ಇಲ್ಲಿ ಹಾಕೋ ಸೈಡ್ ಪಾನಿಪುರಿ ತನಕ ಫೈನಲಿ ಹುಣಸೂರಿಗೆ ಬಂದ್ವಿ. ಬೆಳಕಲ್ಲೇ ಬಂದ್ವಿ.
ನಿದ್ದೆ ಬರ್ತಾಯಿತ್ತು. ಇವ್ಳು ಗಾಡಿ ಓಡಿಸ್ತಾ ಇರೋದ್ರಿಂದ ಜೀವ ಹಿಂಗೆ ಹಿಡ್ಕೊಂಡು ಬಂದಿದ್ದೀನಿ. ಇಷ್ಟೊಂದು ಇದಾಗಿ ಹೇಳ್ಬೇಡ. ಓ ಆ ಥರ ಇಟ್ಕೊಂಡ್ರೆ ಇಲ್ಲ, ಸೀರಿಯಸ್ ಆಗಿ ಫಸ್ಟ್ ಟೈಮ್ ನಾನು ಬಂದಿದ್ದಲ್ಲ, ಭಯ ಆಯ್ತಾಯಿತ್ತು, ನಿದ್ದೆ ಬರ್ತಾ ಇತ್ತು. ಹೇಳ ಅಷ್ಟು ಅಜೀಬಾಗಿ ಓಡಿಸ್ಕೊಂಡು ನೀನೆಲ್ಲ ಚೆನ್ನಾಗಿ ಓಡಿಸ್ದೆ, ಇಂಪ್ರೂವ್ ಆಗಿದೆಯಾ, ವೆರಿ ಗುಡ್. ನಾನು ಹೇಗೆ ಹೇಳ್ಕೊಟ್ಟಿದ್ದೀನಿ ಚಾರ್ಜ್ ತಪ್ಪದೆ ಪಾಲಿಸ್ತಾ ಇದೀಯಾ, ಹೀಗೆ ಪಾಲಿಸು. ಇನ್ನು ಚೆನ್ನಾಗಿ ಓಡಿಸ್ತಾಳೆ. ಅದು ನಮ್ಮದು ಗುಂಡಿಗಳೇ, ಆ ಗುಂಡಿಗಳು ಹಾರ್ಟ್ ಶೇಪು ಕಿಡ್ನಿ ಶೇಪಲ್ಲೆಲ್ಲ ಇರ್ತವೆ ಗುಂಡಿಗಳು. ಆ ಗುಂಡಿಲ್ಲೇ ಬಂದವಳೆ ಅಂದರೆ ಓಡಿಸ್ತಾಳೆ, ಚೆನ್ನಾಗಿ ಓಡಿಸ್ತಾಳೆ. ಇಲ್ಲೇನಪ್ಪ ಇಂದು ತಿನ್ಬೇಕು. ಇದಮ್ಮ ಖುಷಿಮಾ ಎದಳು, ಖುಷಿಮಾ ಎದಳು. ಇದು ಇದು ಫ್ಯಾನ್ ಮೀಟ್ ಏನಾದ್ರು ಇದು ಗೊತ್ತಿವಪ್ಪ ನಾವು ಅಂತಾರೆ. ಹೌದಾ? ಫೈನಲಿ ನೋಡಿ ಮಸಾಲ, ನಮ್ಮೂರಿನ ಮಸಾಲ, ಹುಣಸೂರಿನ ಮಸಾಲ, ಗ್ರೀನ್ ಮಸಾಲ, ಮತ್ತು ಸ್ಪೈಸಿಯಾಗಿ ಸಕ್ಕದಾಗಿರುತ್ತೆ. ಕೋಟೆ ಸರ್ಕಲ್ ಅಂತ ಬನ್ನಿ, ಇಲ್ಲಿ ಕೋಟೆ ಸರ್ಕಲ್ ಫೇಮಸ್. ನಾವು ಕಾಲೇಜ್ಗೆ ಹೋಗ್ತಾ ಇರೋದ್ರಿಂದ ಇಲ್ಲಿಗೆ ಬರ್ತಿದ್ವಿ ಅವಾಗೆಲ್ಲ. ಇವಾಗಲೂ ಅದೇ ನೆನ್ಪಿಸ್ಕೊಂಡು ಬಂದಿದ್ವಿ. ಅದೇ ಟೇಸ್ಟ್ ಇದೆಯಾ ನೋಡ್ತೀನಿ, ಅದೇ ರುಚಿ ಇದೆಯಾ ಗೊತ್ತಿಲ್ಲ. ವಾವ್, ಸಕ್ಕದಾಗಿದೆ. ಖಾರ ಸ್ಪೈಸಿ ಚೆನ್ನಾಗಿದೆ ಅಲ್ಲ? ನಿಮ್ಮ ಅಮ್ಮ ಕಾಲೇಜ್ ಇದೆ ಅಮ್ಮ, ಇಲ್ಲಿ ನೋಡು. ಚೆನ್ನಾಗಿದೆ ಗೈಸ್. ಯಾರು ಮನೆಗೆ ಹೋಗ್ರು? ಗೋಬಿ ತರಕ್ ಮನೆಗೆ? ಡ್ರೈ ಗೋಬಿ. ವಾ ಗೈಸ್, ನಾವಿಲ್ಲಿ ಗೋಬಿ ತಿನ್ನೋದಿಕ್ಕೆ ಬಂದ್ವಿ. ನೋಡಿದ್ರೆ ಪಾಪು ಕೊಡ್ಸ್ಕೊಂಡು ಹೋಗೋಣ ನೋಡ್ರಿ. ಏನು ಪಾಪ, ಏನು ಬೇಕಾ ಮನೆಗೆ? ಟಿಕ್ಕಿ ಪುರಿ ಎಲ್ಲಿ ಸಿಗುತ್ತೆ? ಸಿಗಲ್ಲ ಅಮ್ಮ ಟಿಕ್ಕಿ ಪುರಿ ಎಲ್ಲ. ನಿಮ್ಗೆ ಬಾಯ್ತು ಬಾ ನೋಡೋಣ ಬಾ. ಎಷ್ಟೊತ್ತ? ಕಬ್ಬು ಕಬ್ಬಿನ ಜ್ಯೂಸ್, ಅದೇ ಕಬ್ಬು ಜ್ಯೂಸ್ ಕುಡಿತಾರೆ. ಕಬ್ಬಿನ ಜ್ಯೂಸ್ ಕುಡಿತಾ ಇದ್ದಾರೆ. ಚೆನ್ನಾಗಿರಲ್ಲ ಕಣೆ, ಎಳೆ ಕಬ್ಬು ಇರುತ್ತೆ ಇಲ್ಲೆಲ್ಲ, ಕಬ್ಬು ಅದಕ್ಕೇನೆ. ಎಳೆ ಕಬ್ಬಲ್ಲಿ ಜ್ಯೂಸ್ ಮಾಡಿರ್ತಾರೆ ಇವರಿಬ್ರು. ಕಲರ್ ಇವಾಗ ಓಕೆ, ಗೋಬಿ ಲೇಟ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಚಳಿ ಆಗ್ತಿದೆ, ಹೊರಡೋಣ ತೆಗೆ, ಚಳಿ ಆಗ್ತಿದೆ. ಗೋಬಿ ತಿನ್ನೋಣ ಅಂತ ಬಂದ್ವಿ. ಚಳಿ ಗೈಸ್, ಗೋಬಿ ಇದ್ರೆ ಬೇರೆ ಬರ್ತಿದೆ, ಕೂತಿದ್ದಾನೆ. ಹಿಂದೆ ಹೋಗ್ಬೇಕು, ಇಲ್ಲಾಂದ್ರೆ ಆಗಲ್ಲ. ಇಲ್ಲಿ ಕುತ್ಕೊಂಡ್ಬಿಡ. ಎಲ್ಲೈತೆ? ಇಲ್ಲಿದೆ. ಹಾಫ್ ಗೋಬಿ ಇಷ್ಟೇನಾ? ಹಾಫ್ ಗೋಬಿ ಗೈಸ್, ಇದು ಹಾಫ್ ಗೋಬಿ. ಇದು ನಮ್ಮ ಬೆಂಗಳೂರಲ್ಲಿ ಎಷ್ಟೊಂದು ಕೊಡ್ತಾರೆ. ಇಲ್ಲಿ ನೋಡಿ, ಇಲ್ಲಿ ಚಿಕ್ಕ ಪ್ಲೇಟಲ್ಲಿ ಹಾಫ್ ಗೋಬಿ. ಇದು ಕೂರಮ್ಮ ಅಲ್ಲ ಗೋಬಿ. ಗೋಬಿ ಅಲ್ಲ, ಇದು ಗೋಬಿ. ಇದು ಇದೇ ಇರೋದು. ಗೋಬಿನಾ? ಹಾ, ಇದು ಗೋಬಿ. ಇದು ಇದೇ ಇರೋದು ಗೋಬಿ. ಗೋಬಿ ಇನ್ನೊಂದು ಬರುತ್ತಾ? ಇನ್ನೊಂದು ಬರಲ್ಲ, ಇದೊಂದೇ ಬರೋದು. ಹಿಂದೆ 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 ಕೂರು. ಸುಡ್ತಾ ಇದೆ ಹುಷಾರು. ಸೊ ಇದೇ ಗೋಬಿ ಎಲ್ಲ ತಿಂತಾ ಇದ್ದಾರೆ. ಅವಂದೆಲ್ಲಿ? ಇನ್ನೊಂದು ಹೇಳಿದ್ವಲ್ಲ, ಅಲ್ಲಿ ಗೋಬಿ ತಿನ್ಕೊಂಡು ಮಸಾಲ ಪುರಿ ಪಾನಿಪುರಿ ತಿನ್ಕೊಂಡು ಜೋಳ. ಈ ಚಳಿಗೆ ಜೋಳ. ಇದು ಕಿತ್ಲಾಡದೆ ಇವರು ಎಲ್ಲೋದ್ರು. ಜೋಳ ಹೇಗಿದೆ ಫಸ್ಟ್ ನೋಡ್ತೀವಲ್ಲ ಮೇಲೆ. ಕಾಳು ಬಿಡಿಸ್ಬೋದಾ? ಸಾಕಿದಿರಲಿ ಮೀಡಿಯಮ್. ಇಲ್ಲಿ ಯಾವಾಗಲೂ ಇರುತ್ತಾ? ಇಲ್ಲಿ ಎಷ್ಟು ಗಂಟೆವರೆಗೆ ಇರುತ್ತೆ? 11, 10 ಗಂಟೆವರೆಗೆ ಇರುತ್ತೆ. ಎಸ್, ಕಳ್ಬೆಟ್ಟ ರೋಡು ಅಂದರೆ ಕುಶಾಲನಗರ ಮತ್ತು ವಿರಾಜ್ಪೇಟೆಗೆ ಹೋಗೋ ರೋಡು. ಮಧ್ಯದಲ್ಲಿ ಒಂದು ಸರ್ಕಲ್ ಬರುತ್ತೆ, ಅಲ್ಲಿ ಕಳ್ಬೆಟ್ಟ ಅಂತ ಬರುತ್ತೆ. ಅಲ್ಲಿ ಜೋಳ ಅಂತೂ ಸಖತ್ತಾಗಿರುತ್ತೆ. ಎಲ್ಲ ಐಟಮ್ ಇರುತ್ತೆ, ಜೋಳ ಅಂತಲ್ಲ. ಅಲ್ಲಿ ಕಾಫಿ ಟೀ ಹೀಗೆಲ್ಲ ಸ್ಟಾಪ್ ಕೊಡ್ತಾರೆ. ಹಾಗೆ ಜೋಳನೂ ಇರುತ್ತೆ, ಸಖತ್ತಾಗಿದೆ. ತಿನ್ನುವ ಈಗ ಜೋಳ ಸ್ವಲ್ಪ ಕಾಳಾಗಿರಂಗಿದೆ, ಹಾಲಿಲ್ಲ. ಯಾತ್ರೆಲ್ಲ ಹೋಯ್ತಿ? ಹಾಲ್ದು ಬೇಡ, ಈಗ ಇರ್ಲಿ ಬಿಡಿ. ಟೀ ಈ ಕಡೆ ಬಾ.
ಗೈಸ್ ಟೀ ನಾವೆಲ್ಲೋದ್ರೂ ಎಷ್ಟೊತ್ತಾದರೂ ಟೀ ಬಿಡೋ ಮಾತಿಲ್ಲ. ಯಾವ ಟೀ? ಜಿಂಜರ್ ಟೀ, ಬೆಲ್ಲದ ಟೀ ಬೇಕಾ? ಬ್ಲಾಕ್ ಟೀ ತಗೋಬೇಕಿತ್ತು. ಚಿಕ್ಕಪ್ಪ ನಾನು ಸುಧಾ ನಾವು 3 ಜನ ಟೀ ಪ್ರೋತ್ಸಾಹ ಕೊಡ್ತಾರೆ ನನಗೆ, ಅಕ್ಕ ಲಾಗ್ ಮಾಡಕ್ಕ ಅಂತ. ನಾನೇ ಲೇಜಿ ಬಿದ್ದೋಗಿದ್ದೀನಿ, ಕೆಲಸ ಅಂತ. ಯಾಕೆ ಲೇಜಿ ಅಂದರೆ ನಾನೇ ಫೋನ್ ಹಿಡಿಬೇಕು, ನಾನೇ ಮಾತಾಡಬೇಕು, ನನ್ನ ಕೈಲಿ ಆಗ್ತಾ ಇಲ್ಲ, ಶಕ್ತಿ ಇಲ್ಲ. ಅದಕ್ಕೆ ಇಟ್ಕೊಬೇಕು ಇನ್ಮೇಲೆ. ಹಿಂಗೆ ಇಟ್ಕೊಬಿಡಿ ಅಮ್ಮ. ತಿನ್ನ ನೋಡಿ ಗೈಸ್, ಈ ಥರ ಜೋಳ ಎಲ್ಲಿ ತೋರಿಸೋ ಜೋಳ ಇದು ಮೆಕ್ಕೆಜೋಳ, ಸ್ವೀಟ್ ಕಾರ್ನ್ ಅಲ್ಲ ಇದು, ಎಲ್ಲ ಖಾರ ಅಂತಾರೆ. ಪುನೀತ್ ಅವರೇ ಹೇಗಿದೆ ಜೋಳ? ಚೆನ್ನಾಗಿದೆಯಾ? ನನ್ನ ಮಗನ್ ಕೇಳ್ಬೇಕಾ? ಬಾರಿಸ್ತಾ ಇರ್ತಾನೆ. ಏನಮ್ಮ? ವಾವ್, ನನ್ನ ಮಗ ಕ್ಯಾಮ್ರಾ ಹಿಡಿದು ಆಯ್ತು, ಫೋನ್ ಹಿಡ್ಕೊ. ನನ್ನ ಮಗ ಹಿಡಿತಾನಂತೆ, ನಾನು ಹೇಳ್ಬೇಕಂತೆ. ನೋಡಿ ಫೋನ್ ಎಲ್ಲಿ ಹೆಂಗೆ ಹಿಡಿಯೋದು, ಬೆರಳೆ ಹಿಡಿಯೋದು. ಏನು ಕಾಣ್ತೈತೆ? ಸೊ ಅಲ್ಲಿ ಟೀ ಕುಡ್ಕೊಂಡು ಬಂದ್ವಿ. ಚಳಿ ಟೀ ಕುಡಿದ್ಮೇಲೆ ಜಾಸ್ತಿ ಆಯಿತು, ಅದಕ್ಕೆ ಜೋಳ, ಬಿಸಿ ಜೋಳ ತಿನ್ನೋಣ ಅಂದ್ಬಿಟ್ಟು ಜೋಳ ತಿನ್ನಕ್ಕೆ ಬಂದಿದ್ದೀವಿ. ಇವರೆಲ್ಲ ತಿಂತಾ ಇದ್ದಾರೆ, ನಮ್ದು ಆಗ್ತಾ ಇದೆ. ಚೆನ್ನಾಗಿರುತ್ತೆ ಕೊಡೋಕಂದ ಆಯ್ತು. ಹೇಳ್ಬಾರ್ದು. ಎಲ್ಲರೂ ಚಪಾತಿ ಮಾಡಿ ಊಟ ಮಾಡ್ತಾ ಇದ್ದಾರೆ. ಚಪಾತಿ ಟೊಮೊಟೊ ಗೊಜ್ಜು ನೈಟ್ ಊಟ. ರೀಲ್ಸ್ ಎಲ್ಲ ಕವರ್ ಮಾಡಿದ್ದಾರೆ ಕುತ್ಕೊಂಡು. ಮನುಗೆ ಯಾವಾಗ ಬಂದಿತ್ತು? ಸೊ ಗೈಸ್, ಇಲ್ಲಿಗೆ ಲಾಗ ಎಂಡ್ ಮಾಡ್ತಾ ಇದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾರೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಬಾಯ್.